ಇವತ್ತಿನಿಂದ ಚಾಂಪಿಯನ್ಸ್ ಟ್ರೋಫಿ ಆರಂಭ ಆಗಲಿದೆ. ಪ್ರಮುಖವಾಗಿ ಇವತ್ತು ಮುಖಾಮುಖಿ ಆಗ್ತಾ ಇರೋದು ಪಾಕಿಸ್ತಾನ ಮತ್ತು ನ್ಯೂಜಿಲ್ಯಾಂಡ್. ದೊಡ್ಡ ಮಟ್ಟದ ಹಣಾಹಣಿಯನ್ನು ನಿರೀಕ್ಷಿಸಬಹುದು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವತ್ತಿನಿಂದ ಪಾಕಿಸ್ತಾನ ನ್ಯೂಜಿಲ್ಯಾಂಡ್ ಮುಖಾಮುಖಿ. ಪಾಕ್ನ ಕರಾಚಿ ಸ್ಟೇಡಿಯಂನಲ್ಲಿ ಜಿದ್ದಾಜಿದ್ದಿನ ಪಂದ್ಯಾಟ ನಡೆಯಲಿದೆ. ಇಂದಿನಿಂದ ಚಾಂಪಿಯನ್ಸ್ ಟ್ರೋಫಿ ಆರಂಭ. ವಿಶ್ವದ ಅಗ್ರ 8 ತಂಡಗಳ ನಡುವೆ ಹಣಾಹಣಿ ನಡೆಯಲಿರುವಂಥದ್ದು. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ 8 ವರ್ಷಗಳ ಬಳಿಕ ಇವತ್ತು ಮರುಚಾಲನೆ ದೊರೆತಿದೆ. ಕರಾಚಿಯ ನ್ಯಾಷನಲ್ ಸ್ಟೇಡಿಯಂನಲ್ಲಿ ಆತಿಥೇಯ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಟೂರ್ನಿ ಉದ್ಘಾಟನಾ ಪಂದ್ಯ ನಡೆಯಲಿದೆ. ಭಾರತ ತಂಡ ಗುರುವಾರ ದುಬೈನಲ್ಲಿ ಬಾಂಗ್ಲಾದೇಶ್ ವಿರುದ್ಧ ಆಡುವ ಮೂಲಕ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಮಿನಿ ವಿಶ್ವಕಪ್ ಖ್ಯಾತಿಯ ಈ ಏಕದಿನ ಕ್ರಿಕೆಟ್ ಟೂರ್ನಿಯಲ್ಲಿ ಪ್ರಶಸ್ತಿ ಗೆಲ್ಲುವುದು ವಿಶ್ವಕಪ್ಗಿಂತಲೂ ಕಠಿಣ ಸವಾಲು. ಇದು ಬಲಿಷ್ಠ ತಂಡಗಳಷ್ಟೇ ಆಡುವಂಥ ಟೂರ್ನಿ ಆಗಿರೋದು ಇದಕ್ಕೆ ಪ್ರಮುಖ ಕಾರಣ. ಇತ್ತೀಚೆಗೆ ತ್ರಿಕೋನ ಸರಣಿ ಕೂಡ ನಡೆದಿತ್ತು ಪಾಕಿಸ್ತಾನ ನ್ಯೂಜಿಲೆಂಡ್ ನಡುವೆ. ಇಲ್ಲಿ ಪ್ರಮುಖವಾಗಿ ಗೆಲ್ಲುವ ಫೇವ್ರೆಟ್ ತಂಡವಾಗಿ ಕಾಣ್ತಾ ಇರೋದು ನ್ಯೂಜಿಲೆಂಡ್. ಯಾಕಂತ ಹೇಳಿದ್ರೆ ನಾನು ಈಗಲೂ ಕೂಡ ಹೇಳ್ತಾ ಇದ್ದೆ, ಈ ಹಿಂದೆ ನಡೆದಂಥ ಪಂದ್ಯ ಅದು ಕೂಡ ಪಾಕಿಸ್ತಾನ ನೆಲದಲ್ಲಿ ನಡೆದಿದ್ದಂಥ ಪಂದ್ಯ. ಇದರಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದ್ದು ನ್ಯೂಜಿಲೆಂಡ್. ಅವರ ನೆಲದಲ್ಲೇ ಪಾಕಿಸ್ತಾನದ ಹೋಮ್ ಗ್ರೌಂಡ್ನಲ್ಲೇ ಪಾಕಿಸ್ತಾನ ಕ್ರಿಕೆಟಿಗರನ್ನು ಅಥವಾ ಆ ತಂಡವನ್ನು ಸೋಲಿಸಿದ್ದಾರೆ ಆಲ್ರೆಡಿ. ಹೀಗಾಗಿ ಗೆಲ್ಲುವಂಥ ವಿಶ್ವಾಸ ನ್ಯೂಜಿಲೆಂಡ್ ತಂಡಕ್ಕೆ ಜಾಸ್ತಿ ಆಗಿದೆ. ಪಾಕಿಸ್ತಾನವನ್ನು ಇವತ್ತು ಮಣಿಸುವಂಥ ನಿಟ್ಟಿನಲ್ಲಿ ನ್ಯೂಜಿಲೆಂಡ್ ಎಲ್ಲ ಗೇಮ್ ಪ್ಲಾನನ್ನು ಹಾಕ್ಕೊಂಡು ಕಣಕ್ಕಿಳಿಯಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.